ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ನಂಬಿಕೆ ಮತ್ತು ತಪ್ಪು ಅರ್ಥಗಳ ನಡುವೆ ನಡೆದ ಹೋರಾಟದ ಒಂದು ಕಥೆನ ಹೇಳೋದಕ್ಕೆ ಬಂದಿದ್ದೀನಿ. ಅವಳು ತನ್ನ ಗಂಡನ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಟಿದ್ದಳು. ಆದರೆ ಒಂದು ದಿನ ಕಂಡ ಸಂದೇಶ ಅವಳ ಬದುಕನ್ನೇ ಕದಡಿತು. ನಿಜವಾಗಿಯೂ ಅವನು ದ್ರೋಹ ಮಾಡಿದನಾ ಅಥವಾ ಅದರ ಹಿಂದೆ ಇನ್ನೊಂದು ಕಾರಣ ಇತ್ತಾ? ಈ ಕಥೆ ನಂಬಿಕೆ ಮತ್ತು ತಪ್ಪು ಅರ್ಥಗಳ ನಡುವೆ ನಡೆದ ಹೋರಾಟ. ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಆಶ್ಚರ್ಯ ಕೊಡುತ್ತೆ. ಅವಳ ಹೆಸರು ನಿಹಾರಿಕಾ, ಗಂಡ ಆದಿತ್ಯ. ಮದುವೆಯಾಗಿ 4 ವರ್ಷ. ಪ್ರೀತಿ, ನಂಬಿಕೆ, ಒಬ್ಬಳು ಚಿಕ್ಕ ಮಗಳು. ಆದರೆ ಇತ್ತೀಚೆಗೆ ಆದಿತ್ಯನ ವರ್ತನೆ ಬದಲಾಗಿತ್ತು. ರಾತ್ರಿ ತಡವಾಗಿ ಮನೆಗೆ ಬರೋದು, ಫೋನ್ ಲಾಕ್ನಲ್ಲಿ ಇಡೋದು, ಸೀಕ್ರೆಟ್ ಸ್ಮೈಲ್, ಇವೆಲ್ಲವೂ ನಿಹಾರಿಕಳಿಗೆ ಯೋಚನೆ ತಂದಿತ್ತು. ಒಂದು ದಿನ ಆದಿತ್ಯ ಸ್ನಾನಕ್ಕೆ ಹೋಗಿದ್ದಾಗ ನಿಹಾರಿಕಾ ಫೋನ್ ಸ್ಕ್ರೀನ್ ಮೇಲೆ ಬಂದ ಮೆಸೇಜ್ ನೋಡಿದಳು. ಮಿಸ್ ಯು ಆಲ್ರೆಡಿ, ಲವ್, ರಿಯಾ. ಅವಳ ಕೈ ನಡುಗಿತ್ತು. ಮತ್ತೆ ಮತ್ತೆ ಚಾಟ್ ಓದಿದಳು. ಡಿನ್ನರ್ ಪ್ಲ್ಯಾನ್ಸ್, ಸೀಕ್ರೆಟ್ ಮೀಟಿಂಗ್ಸ್, ಹಾರ್ಟ್ ಎಮೋಜಿಸ್, ಇವೆಲ್ಲವನ್ನು ಕಂಡು ಅವಳ ಹೃದಯ ಒಡೆದಂತಾಯಿತು. ಆ ರಾತ್ರಿ ಅವಳು ಏನನ್ನೂ ಕೇಳಲಿಲ್ಲ. ಆದರೆ ಮನಸ್ಸು ಒಳಗೆ ಮುರಿದು ಹೋಯಿತು. ಕೆಲ ದಿನಗಳ ನಂತರ ನಿಹಾರಿಕಾ ಆದಿತ್ಯನನ್ನು ಫಾಲೋ ಮಾಡಿದಳು. ಒಂದು ಕೆಫೆಯಲ್ಲಿ ಅವನು ಒಬ್ಬ ಹುಡುಗಿ ಜೊತೆ ಕುಳಿತಿದ್ದನು. ನಗು, ಮಾತು, ಕ್ಲೋಸ್ ಗೆಸ್ಚರ್. ನಿಹಾರಿಕಾ ಮುಂದೆ ಹೋಗಿ ಹೇಳಿದಳು, ಇದು ಯಾರು? ಆದಿತ್ಯ ಬೆಚ್ಚಿಬಿದ್ದನು. ನಿಹಾರಿಕಾ, ಲಿಸನ್. ಅವಳು ಅಳುತ್ತಾ ಹೇಳಿದಳು, ನೀನು ನನ್ನ ಮೇಲೆ ದ್ರೋಹ ಮಾಡಿದ್ಯಾ. ಆದಿತ್ಯ ಮೌನವಾಗಿದ್ದ. ಮನೆಗೆ ಬಂದು ದೊಡ್ಡ ಜಗಳ ಆಯಿತು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಅವನು ಹೇಳಿದರೂ ನಿಹಾರಿಕಾ ಕೇಳಲಿಲ್ಲ. 1 ವಾರ ಮಾತೇ ಇಲ್ಲ. ನಿಹಾರಿಕಾ ಡಿವೋರ್ಸ್ ಪೇಪರ್ಸ್ ಡೌನ್ಲೋಡ್ ಮಾಡಿಕೊಂಡಳು. ಆ ದಿನ ಸಂಜೆ ಆದಿತ್ಯ ಮನೆಯ ಹಾಲ್ನಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರನ್ನೂ ಕರೆಸಿದ್ದ. ಆದರೆ ನಿಹಾರಿಕಾ ಅರ್ಥ ಮಾಡಿಕೊಳ್ಳಲಿಲ್ಲ. ಸಡನ್ಲಿ ಲೈಟ್ಸ್ ಆಫ್ ಆಯಿತು. ಪ್ರೊಜೆಕ್ಟರ್ ಆನ್ ಆಯಿತು. ಸ್ಕ್ರೀನ್ ಮೇಲೆ ಒಂದು ವಿಡಿಯೋಸ್. ಆದಿತ್ಯ ಸೀಕ್ರೆಟ್ ಮೀಟಿಂಗ್ಸ್. ಆ ಹುಡುಗಿ ರಿಯಾ, ಆ್ಯಕ್ಚುಲಿ ಈವೆಂಟ್ ಪ್ಲಾನರ್. ಸ್ಕ್ರೀನ್ ಮೇಲೆ ಕ್ಯಾಪ್ಷನ್, 4th ವೆಡ್ಡಿಂಗ್ ಆ್ಯನಿವರ್ಸರಿ ಸರ್ಪ್ರೈಸ್. ಅವನು ನಿಹಾರಿಕಾ ಮುಂದೆ ನಿಂತು ಹೇಳಿದನು, ನಿನ್ನ ಬರ್ತ್ಡೇ ಪ್ಲಸ್ ಆ್ಯನಿವರ್ಸರಿ ಕಂಬೈನ್ ಮಾಡಿ ದೊಡ್ಡ ಸರ್ಪ್ರೈಸ್ ಪ್ಲ್ಯಾನ್ ಮಾಡುತ್ತಿದ್ದೆ. ಚಾಟ್ ಎಲ್ಲವೂ ಪ್ಲ್ಯಾನ್ ಬಗ್ಗೆ. ಹಾರ್ಟ್ ಎಮೋಜಿ, ಬಿಕಾಸ್ ಶೀ ಈಸ್ ಲೈಕ್ ಸಿಸ್ಟರ್ ಟು ಮೀ. ರಿಯಾ ಮುಂದೆ ಬಂದು ನಿಂತು ಹೇಳಿದಳು, ಸಾರಿ ಅಕ್ಕ, ಸಸ್ಪೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಆ್ಯಕ್ಟಿಂಗ್ ಮಾಡಿದ್ವಿ. ನಿಹಾರಿಕಾ ಕಣ್ಣೀರಿನಿಂದ ಕುಳಿತಳು. ಆದಿತ್ಯ ನಿಧಾನವಾಗಿ ಹೇಳಿದನು, ನೀನು ಕೇಳಿದ್ರೆ ನಾನು ಹೇಳುತ್ತಿದ್ದೆ, ಆದರೆ ನೀನು ಅನುಮಾನವನ್ನು ಆರಿಸಿಕೊಂಡೆ. ನಿಹಾರಿಕಾ ಅಳುತ್ತಾ ಅವನ ಕೈ ಹಿಡಿದಳು. ನಾನು ನಿನ್ನನ್ನು ಕಳೆದುಕೊಳ್ಳುವ ಭಯದಿಂದ ತಪ್ಪು ಯೋಚಿಸಿದೆ. ಆದಿತ್ಯ ಉತ್ತರಿಸಿದನು, ನಂಬಿಕೆ ಇಲ್ಲದ ಜಾಗದಲ್ಲಿ ಪ್ರೀತಿ ಬದುಕುವುದಿಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಅನುಮಾನ ಒಂದು ಕ್ಷಣದಲ್ಲಿ ಹುಟ್ಟುತ್ತದೆ, ಆದರೆ ನಂಬಿಕೆ ನಿರ್ಮಿಸಲು ವರ್ಷಗಳು ಬೇಕು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.